ಸ್ನೇಹಿತರೆ, ಪಾರ್ವತಿ ಮತ್ತು ಪರಮೇಶ್ವರರ ಆರಾಧನೆಗೆ ಎಲ್ಲಾ ದಿನಗಳು ಮತ್ತು ಮಾಸಗಳು ಮುಖ್ಯವಾಗಿದ್ದರೂ ಶ್ರಾವಣ ಮಾಸಕ್ಕೆ ವಿಶೇಷವಾದ ಮಹತ್ವವಿದೆ. ಶ್ರಾವಣ ಮಾಸವು ಸಂಪೂರ್ಣವಾಗಿ ಶಿವನ ಭಕ್ತಿಗೆ ಮೀಸಲಾಗಿದೆ. ಶ್ರಾವಣ ಮಾಸದಲ್ಲಿ ಬರುವ ಮಂಗಳವಾರಕ್ಕೆ ವಿಶೇಷವಾದ ಮಹತ್ವವಿದೆ. ಧಾರ್ಮಿಕ ನಂಬಿಕೆಗಳ ಪ್ರಕಾರ ಮಂಗಳಗೌರಿ ವ್ರತವನ್ನು ಶ್ರಾವಣ ಮಾಸದ ಪ್ರತಿ ಮಂಗಳವಾರಗಳಂದು ಆಚರಿಸಲಾಗುತ್ತದೆ. ಪಾರ್ವತಿಯು ಶಿವನನ್ನು ಪಡೆಯಲು ಅನೇಕ ಉಪವಾಸಗಳನ್ನು ಮಾಡುತ್ತಾಳೆ. ಅದರಲ್ಲಿ ಮಂಗಳಗೌರಿ ವ್ರತವೂ ಸಹ ಒಂದು. ಮದುವೆಯ ನಂತರ 5 ವರ್ಷ ಈ ವ್ರತವನ್ನು ಮಾಡುವ ಪದ್ಧತಿ ಇದೆ. ಈ ವ್ರತವನ್ನು ಮೊದಲ ವರ್ಷ ತವರು ಮನೆಯಲ್ಲೂ, ಮುಂದಿನ 4 ವರ್ಷ ಗಂಡನ ಮನೆಯಲ್ಲಿ ಮಾಡುವ ಕ್ರಮವಿದೆ. ಭವಿಷ್ಯ ಪುರಾಣದ ಪ್ರಕಾರ ಈ ವ್ರತವನ್ನು ಆಚರಿಸುವ ಮೂಲಕ ವಿವಾಹಿತ ಸ್ತ್ರೀಯರು ಶಾಶ್ವತ ಅದೃಷ್ಟವನ್ನು ಪಡೆಯುತ್ತಾರೆ. ಆದ್ದರಿಂದ ಈ ದಿನ ದೇವಿ ಮಂಗಳಗೌರಿಯನ್ನು ಪೂಜಿಸಿ ಮಂಗಳಗೌರಿಯ ಕಥೆಯನ್ನು ಕೇಳುವುದರಿಂದ ಫಲಪ್ರದವಾಗುತ್ತದೆ. ಬದುಕಿನಲ್ಲಿ ಸಾಮರಸ್ಯ, ಆಯಸ್ಸು, ಆರೋಗ್ಯ, ವಿದ್ಯೆ ಮತ್ತು ಯಾವುದೇ ರೀತಿಯ ದೋಷಗಳನ್ನು ಪರಿಹರಿಸುವಂತಹ ಶಕ್ತಿ ಈ ಮಂಗಳಗೌರಿ ವ್ರತಕ್ಕಿದೆ. ಮಂಗಳಗೌರಿ ವ್ರತದ ದಿನದಂದು ಮನೆಯನ್ನೆಲ್ಲ ಶುಚಿಗೊಳಿಸಿ ಮನೆಯ ಮುಂದೆ ರಂಗೋಲಿಯನ್ನು ಹಾಕಿ ಮಂಗಳ ಸ್ನಾನ ಮಾಡಿ ದೇವರನ್ನು ಇಡುವ ಜಾಗವನ್ನು ಶುಚಿಗೊಳಿಸಿ ರಂಗೋಲಿಯಿಂದ ಅಲಂಕರಿಸಬೇಕು. ಮನೆಯ ಮುಂದೆ ಬಾಗಿಲಿಗೆ ಹಸಿರು ತೋರಣ, ಬಾಳೆಯ ಕಂಬ ಹಾಗೂ ರಂಗೋಲಿ ಹಾಕಬೇಕು. ಪೂಜೆ ಮಾಡುವಾಗ ಒಂದು ಮಣೆ ಹಾಕಿ ಅದರ ಮೇಲೆ ರವಿಕೆ ಬಟ್ಟೆ ಹಾಸಿ ಅಥವಾ ಶಲ್ಯವನ್ನು ಹಾಸಿ ಅದರ ಮೇಲೆ ಒಂದು ತಟ್ಟೆಯಲ್ಲಿ ಅಕ್ಕಿಯನ್ನು ಹರಡಿ ಗಣಪತಿ ವಿಗ್ರಹ, ಗೌರಿ ವಿಗ್ರಹ ಮತ್ತು ಅರಿಶಿಣದ ಗೌರಮ್ಮವನ್ನು ಮಾಡಿ ಇಡಬೇಕು. ಸ್ವಲ್ಪ ಅರಿಶಿಣಕ್ಕೆ ಚೂರು ಹಾಲು ಅಥವಾ ನೀರನ್ನು ಹಾಕಿ ಕಲಸಿ ಗೋಪುರದ ಆಕಾರ ಕೊಟ್ಟರೆ ಅರಿಶಿಣದ ಗೌರಮ್ಮವಾಗುತ್ತೆ. ಜೊತೆಗೆ ಕಲಶದ ಕನ್ನಡಿ, ಬಳೆ, ಬಿಚ್ಚೋಲೆ ಇವೆಲ್ಲವನ್ನ ತಟ್ಟೆಯಲ್ಲಿ ಇಡಬೇಕು. 5 ರವಿಕೆ ಬಟ್ಟೆಯನ್ನು ತ್ರಿಕೋಣಾಕಾರದಲ್ಲಿ ಮಡಿಸಿ ಹಿಂದೆ ಇಡಬೇಕು. ಹಾಗೆ ಮಣೆಯ ಮೇಲೆ ಶಿವ ಪಾರ್ವತಿಯ ಫೋಟೋವನ್ನು ಇಡಬೇಕು. ಒಂದು ಸಣ್ಣ ಚೊಂಬಿನ ಒಳಗೆ ಸ್ವಲ್ಪ ಅಕ್ಕಿ, ಮಂತ್ರಾಕ್ಷತೆ ಹಾಕಿ ಅದರ ಮೇಲೆ ರವಿಕೆ ಬಟ್ಟೆ ಇಟ್ಟು ಒಂದು ಕೊಬ್ಬರಿ ಗಿಟುಕನ್ನು ಇಡಬೇಕು. ದೇವಿಯ 2 ಬದಿಯಲ್ಲಿ 16 ವೀಳ್ಯದೆಲೆ ಅಡಿಕೆಯನ್ನು ಇಡಬೇಕು. ಇದರೊಂದಿಗೆ ದೇವಿಗೆ ನಿಮ್ಮ ಇಷ್ಟದಂತೆ ಅಲಂಕಾರ ಮಾಡಬಹುದು. ಮೊದಲು ಗಣಪತಿ ಪೂಜೆ ಮಾಡಿ ನಂತರ ಮಂಗಳಗೌರಿ ಪ್ರತಿಮೆಯನ್ನು ಪೂಜೆ ಮಾಡಬೇಕು. ಸಾಮಾನ್ಯವಾಗಿ ಎಲ್ಲಾ ವ್ರತಗಳಿಗೂ ಬೇಕಾದಂತೆ ಈ ವ್ರತಕ್ಕೂ ಅರಿಶಿನ, ಕುಂಕುಮ, ಹೂವು, ವಿಳೆದೆಲೆ, ಅಡಿಕೆ, ಊದುಬತ್ತಿ, ಕರ್ಪೂರ, ಗೆಜ್ಜೆ ವಸ್ತ್ರ, ದೀಪಗಳು ಬೇಕಾಗುತ್ತದೆ. ಗೌರಿ ವಿಗ್ರಹಕ್ಕೆ ಪಂಚಾಮೃತ ಅಭಿಷೇಕವನ್ನು ಮಾಡಬೇಕು. ಹಾಲಿನಿಂದ ಅಭಿಷೇಕ ಮಾಡಿದರೆ ಪಾಪಗಳು ನಿವಾರಣೆಯಾಗುತ್ತದೆ. ಗೋಹತ್ಯಾ ದೋಷ ನಿವಾರಣೆಯಾಗುತ್ತದೆ. ಮೊಸರಿನಿಂದ ಅಭಿಷೇಕ ಮಾಡಿದರೆ ಧನ ಸಂಪತ್ತು ಅಧಿಕವಾಗಿ ಶ್ರೀಮಂತರಾಗುತ್ತೀರಿ. ತುಪ್ಪದಿಂದ ಅಭಿಷೇಕ ಮಾಡಿದರೆ ಆಯಸ್ಸು ಹೆಚ್ಚುವುದು. ಬ್ರಹ್ಮಹತ್ಯಾ ದೋಷ ನಿವಾರಣೆಯಾಗುತ್ತದೆ. ಜೇನುತುಪ್ಪದಿಂದ ಅಭಿಷೇಕ ಮಾಡಿದರೆ ಜ್ಞಾನದಿಂದಲೋ ಅಜ್ಞಾನದಿಂದಲೋ ಮಾಡಿದ ದೋಷಗಳು ನಿವಾರಣೆಯಾಗುತ್ತದೆ. ಸಕ್ಕರೆಯಿಂದ ಅಭಿಷೇಕ ಮಾಡಿದರೆ ಸುಖ ಲಭಿಸುವುದು. ಹಾಗಾಗಿ ದೇವರಿಗೆ ಪ್ರತ್ಯೇಕವಾಗಿಯೇ ಎಲ್ಲಾ ಸಾಮಗ್ರಿಗಳಿಂದ ಅಭಿಷೇಕ ಮಾಡಬೇಕು. ತಮ್ಮ ಶಕ್ತ್ಯಾನುಸಾರ ಫಲ ಪುಷ್ಪಗಳನ್ನು ಅರ್ಪಿಸಬಹುದು. ಅದರಲ್ಲೂ ಪ್ರಧಾನವಾಗಿ ಅರಿಶಿನ ಕುಂಕುಮ ಅರ್ಚನೆ ದೇವಿಗೆ ಶ್ರೇಷ್ಠವಾಗಿರುತ್ತದೆ. ಗೌರಿಗೆ 16 ಎಳೆಗಳ ಗೆಜ್ಜೆ ವಸ್ತ್ರ ಹಾಕಬೇಕು. ನೈವೇದ್ಯಕ್ಕೆ ಸಾಮಾನ್ಯವಾಗಿ ಹೆಸರುಬೇಳೆ ಪಾಯಸ, ಹುಗ್ಗಿ, ಮೊಸರನ್ನ ಮಾಡಬಹುದು. ಕೊನೆಯಲ್ಲಿ ತಂಬಿಟ್ಟಿನಲ್ಲಿ 16 ದೀಪದ ಆರತಿ ಮಾಡಬೇಕು. ಈ 16 ತಂಬಿಟ್ಟಿನ ಆರತಿ ಮಾಡುವಾಗ ಮೊಗಚೆ ಕೈಯಿಂದ ಅದಕ್ಕೆ ವೀಳ್ಯದೆಲೆ ರಸ ಸವರಿ ದೀಪಕ್ಕೆ ಇಟ್ಟರೆ ಕಾಡಿಗೆ ಆಗುತ್ತದೆ. ಅದನ್ನು ಮುತ್ತೈದೆಯರಿಗೆ ಕೊಟ್ಟು ತಾನು ಇಟ್ಟುಕೊಳ್ಳಬೇಕು. ಮಂಗಳಾರತಿ ಮಾಡಿ ಮುತ್ತೈದೆಯರನ್ನು ಮನೆಗೆ ಕರೆದು ಅವರಿಗೆ ಬಾಗಿನ ಕೊಡಬೇಕು. ಗೌರಿಯ ಪ್ರತೀಕವಾಗಿರುವಂತಹ ಮುತ್ತೈದೆಯರಿಗೆ ಪೂಜೆಯನ್ನು ಸಲ್ಲಿಸಿ ಅವರ ಪಾದ ತೊಳೆದು ತಲೆಗೆ ಹೂವು ಮುಡಿಸಿ ಅರಿಶಿನ ಕುಂಕುಮ ಕೊಡಬೇಕು. ಗೌರಿಯ ಪೂರ್ಣವಾದ ಅನುಗ್ರಹ ನಮಗೆ ಆಗಲಿ ಎಂದು ಅವರ ಕೈಯಿಂದ ಮಂತ್ರಾಕ್ಷತೆಯನ್ನು ಸೆರಗಿನ ಮೂಲಕ ಹಿಡಿದು ಭಗವಂತನನ್ನು ಪ್ರಾರ್ಥಿಸಿ ವ್ರತದ ಆಚರಣೆಯನ್ನು ಮುಕ್ತಾಯ ಮಾಡಬೇಕು. ಪೂಜೆಯ ನಂತರ ಮಂಗಳಗೌರಿ ವ್ರತ ಕಥೆಯನ್ನು ಶ್ರವಣ ಮಾಡಬೇಕು. ಪ್ರತಿ ಶ್ರಾವಣ ಮಂಗಳವಾರದಂದು ಮಂಗಳಗೌರಿಗೆ ಬಾಗಿನ ನೀಡಿ ನಂತರ ಬಾಗಿನವನ್ನು ತಾಯಿಗೆ ಕೊಡಬೇಕು. ತಾಯಿ ಇಲ್ಲದಿದ್ದರೆ ಯಾವುದಾದರೂ ವಯಸ್ಸಾದ ಮುತ್ತೈದೆಯರಿಗೆ ಕೊಡಬಹುದು. ಮಂಗಳಗೌರಿ ವ್ರತಾಚರಣೆಯಿಂದ ದೀರ್ಘ ಸೌಮಂಗಲ್ಯ ಪ್ರಾಪ್ತಿಯಾಗುತ್ತದೆ. ಪುತ್ರ ಪೌತ್ರ ಸಂಪತ್ತು ಅಭಿವೃದ್ಧಿಯಾಗುತ್ತದೆ.
ಇನ್ನು ಮಂಗಳಗೌರಿ ದೇವಿಯು 16 ಸಂಖ್ಯೆಯನ್ನು ಇಷ್ಟಪಡುತ್ತಾಳೆ. ಅದಕ್ಕಾಗಿಯೇ 16 ದೀಪಗಳು, 16 ಬಾಗಿನ, 16 ಎಳೆ ಗೆಜ್ಜೆ ವಸ್ತ್ರ, 16 ಸುವಾಸಿನಿಯರು ಎಂದು ಇದರ ಪ್ರಾಮುಖ್ಯತೆ. ನೀವೇನಾದರೂ ಮುಟ್ಟಾಗಿದ್ದರೆ ಮಂಗಳವಾರದ ಬದಲು ಶುಕ್ರವಾರ 5 ನೀರು ಆದ ಮೇಲೆ ಈ ವ್ರತವನ್ನ ಮಾಡಬಹುದು. ಒಟ್ಟಾರೆ ಶ್ರೀ ಮಂಗಳಗೌರಿ ವ್ರತವನ್ನು ಮಾಡುವ ಸಕಲ ಸುಮಂಗಲಿಯರಿಗೆ ಉತ್ತಮ ಆಯಸ್ಸು, ಸತ್ಸಂತಾನ, ಸದಾಯುರಾರೋಗ್ಯ, ಸೌಮಾಂಗಲ್ಯ ಭಾಗ್ಯವನ್ನು ಶಿವ ಪಾರ್ವತಿಯರಿಂದ ವ್ರತದ ಸತ್ಫಲ ಸಿದ್ಧಿಸಲಿ. ಶ್ರೀ ಕೃಷ್ಣಾರ್ಪಣಮಸ್ತು. ಧನ್ಯವಾದಗಳು.